ಕೆಲವರು ಯಾವಾಗಲೂ ಏನು ಹೇಳಿದ್ರು ವೈ ಅಂತ ಅವ್ರು ಅಂದ್ಕೊಂಡಿದ್ದಾಳೆ ಭಾಳ ಇಂಟೆಲಿಜೆಂಟಾಗಿ ನಾನು ಕೇಳ್ತಾ ಇದ್ದೀನಿ ಅಂತ. ಬಟ್ ಆ ಕೇಳುವಾಗಲೇ ಆ ಧ್ವನಿನಲ್ಲಿ ಕಣ್ಣಲ್ಲಿ ಎಲ್ಲ ಒಂಥರ ರಸವೇ ಇರಲ್ಲ, ಸಹರಾ ಡೆಸರ್ಟ್ ಥರ ಇರುತ್ತೆ. ಮಾಡೋಕ್ಕೇನು ತಯಾರೇ ಇರಲ್ಲ, ಅದು ಏನೂ ಕೇಳೋಕ್ಕೂ ತಯಾರಿರಲ್ಲ, ಮಾಡೋಕ್ಕೂ ತಯಾರಿರಲ್ಲ. ಕೆಲವರು ಹೌ ಅಂತ ಕೇಳ್ತಾರೆ, ಹೇಳುವಾಗಲೇ ಹೌ ಅನ್ನೋವಾಗಲೇ ಕಣ್ಣಲ್ಲಿ ಒಂದು ಕುತೂಹಲ, ತಿಳ್ಕೊಳ್ಬೇಕು ಅನ್ನೋ ಆಸೆ ಎಲ್ಲನೂ. ಹೌನಲ್ಲಿ ಇಟ್ ಲೀಡ್ಸ್ ಟು ಎನ್ಲೈಟೆಂಡ್ ಆ್ಯಕ್ಷನ್ಸ್. ಯಾವಾಗಲೂ ಹೌ ಇದ್ರೇ ನಾವೇನಾದ್ರು ಮಾಡೋ ಒಂದು ಸೂಚನೆ ಇರುತ್ತೆ ನಮ್ಮಲ್ಲೇ ಬರಬೇಕು, ನಮ್ಮ ಹೌ ಅನ್ನೋದು ಬರಬೇಕು ವೈಕ್ಕಿಂತ. ನಮ್ಮ ಡಿಸ್ಕವರಿನಲ್ಲೂ ಕೂಡ ನಾವು ಏನು ಗ್ರೇಟ್ ಡಿಸ್ಕವರಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಬೇಕಾಗಿಲ್ಲ, ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೆ. ಒಂದು ಎಲೆ ಮ್ಯಾನಿಫೆಸ್ಟ್ ಆಗಿರೋದು ಹೇಗೆ ನೋಡಿ, ಇದು ರೂಟಿನ ಒಂದು ಅಂದರೆ ಬುಡದ ಬೇರಿನ ಒಂದು ಮುಖ, ಬೇರೆ ಇಲ್ಲಿದೆ ಆದರೆ ಬೇರೆ ಥರ ಕಾಣ್ತಾ ಇದೆ ಅಷ್ಟೇನೆ. ಹಾಗೆ ನಮ್ಮ ದೇಹ ಕೂಡ ಇಟ್ಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ದಿ ಸೋಲ್. ದಿಸ್ ಈಸ್ ಎ ವಿಸಿಬಲ್ ಸೋಲ್. ಆ ರೀತಿ ನಮಗೆ ನೋಡೋದೇ ಬಹಳ ದೊಡ್ಡ ಡಿಸ್ಕವರಿ. ಇದಕ್ಕೆ ಖಂಡಿತ ಯಾವ ಪ್ಲ್ಯಾನು ಬೇಡ. ಇದಕ್ಕೆ ಸೀಯಿಂಗ್, ವಾಚಿಂಗ್, ಅಬ್ಸರ್ವಿಂಗ್ ಅನ್ನೋ ಮೆಡಿಟೇಷನ್ ಒಂದು ಜೀವನದಲ್ಲಿದ್ದರೆ ಹೌಗೆ ಉತ್ತರ ತಾನೇ ಸಿಗುತ್ತೆ.